ಇದು ಒಂದು ಹೊಸ ಹೊಸ ಟ್ರೆಂಡ್ स्वागत। हेलो गाइस, हम क्या आ गया। हेलो गाइस, हम आए हैं स्टेशन पे। भाई लाइक करो, भाई हमारा भाई मुझे बहुत मेहनत कर रहा है। भाई को सपोर्ट करो थोड़ा सा। ಬೇಗ ಟೈಟಲ್ ನೋಡ್ಕೊಂಡ್ ಬಂದ್ಬಿಡಿ, ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ। भाई भाई हमारा भाई बहुत मेहनत कर रहा है। भाई को सपोर्ट करो थोड़ा सा। ಸಿಂಧನೂರು ಎಕ್ಸ್ಪ್ರೆಸ್ ಅಲ್ಲಿ ನಾನು ಯಶವಂತಪುರದಲ್ಲಿ ಇರ್ತಾನಲ್ಲ, ಅರಸೀಕೆರೆ ಜಂಕ್ಷನ್ ಇದೆ ಅಲ್ಲೇ ಅಲ್ಲೇ ನಮ್ಮ ಟ್ರೈನ್ ಬರೋದು 11 ಗಂಟೆಗೆ। ಒಂದು ನೀರಿನ ಬಾಟ್ಲಿ ಒಂದು ನೀರಿನ ಬಾಟ್ಲಿನೂ ಒಂದು ನೀರಿನ ಬಾಟ್ಲಿ ಆಮೇಲೆ ಊಟ ತಗೊಂಡೆ। ಇಷ್ಟರಿಂದ ನಂಗೆ 50 ರೂಪಾಯಿ ಆಯ್ತು। ಟ್ರೈನ್ ಟೈಮಿಂಗ್ಸ್ ಮಾತಾಡ್ಬೇಕು ಅಂದ್ರೆ, ಈ ಟ್ರೈನ್ ಎಲ್ಲ ಇದೆಯಲ್ಲ, ಇದು ಯಶವಂತಪುರ ನಾವು 8 ಗಂಟೆ 25 ನಿಮಿಷಕ್ಕೆ ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗಿನ ಜಾವ 11 ಗಂಟೆ 10 ನಿಮಿಷಕ್ಕೇನೋ ಸಿಂಧನೂರ್ಗೆ ಹೋಯ್ತದೆ। ಸೊ ಅರಸೀಕೆರೆಗೆ ಬರೋದು 10 ಗಂಟೆ 50 ನಿಮಿಷಕ್ಕೇನೋ ಬರಬೇಕು, ಆದ್ರೆ ಡಿಲೇ ಇರೋದ್ರಿಂದ 11 ಗಂಟೆಗೆ ಬರ್ತದೆ ಟ್ರೈನ್। ಸೊ ಅರಸೀಕೆರೆಯಿಂದ ಸಿಂಧನೂರ್ಗೆ ಟ್ರೈನ್ ಟಿಕೆಟ್ ಬಂದು 170 ರೂಪಾಯಿ ಆಗ್ತದೆ। ನಮ್ದು ಪ್ಲಾಟ್ಫಾರ್ಮ್ 2 ಬರ್ತೇನೆ ಅಂತ ಹೇಳೋರೆ, ಬಂದ್ರೆ ಹೋಗೋಣ। ನೋಡ್ಬೋದು ನೀವು, ಮೈಸೂರು ಜಂಕ್ಷನ್ ಶಿರಡಿ, ಸಾಯಿಬಾಬಾ ಶಿರಡಿ, ಮೈಸೂರು ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್। ಮೈಸೂರು ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ನಂಬರ್ 16545 ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ ಬರ್ತೈತಿ ಈಗ ಅರಸೀಕೆರೆ ಜಂಕ್ಷನ್ಗೆ। ಬರೋ ಟೈಮಿಂಗ್ಸ್ ಇದ್ದಿದ್ದು 10 ಗಂಟೆ 50 ನಿಮಿಷಕ್ಕೆ, ಅದಕ್ಕೆ ಬದಿರೋದು 10 ಗಂಟೆ 50 ನಿಮಿಷ ಅಂದ್ರೆ 1 ಗಂಟೆ ಡಿಲೆಯಿಂದ ಬರ್ತೈತಿ। ಇದೇ ನಮ್ಮ ಟ್ರೈನ್। ಎರಡು ನಿಮಿಷ ನಿಲ್ಸಿದ್ದು ಬೇಗ ಹಿಡ್ಕೋತಾರೆ, 1 ಗಂಟೆ ಡಿಲೆಯಿಂದ ಬಂದೈತೆ ಟ್ರೈನ್। ಎಲ್ಲರಿಗೂ ಮನೆ ಕಣಕ್ಕೆ ನಿಂತಿದ್ದವರು ಯಾರು ರಶ್ ಇತ್ತಿಲ್ಲ, ಆದ್ರೆ ಟ್ರೈನ್ ಹೋಗೋ ಸ್ಪೀಡ್ಗೆ ಇದ್ದೆ। ಈಗ ಟ್ರೈನ್ ಬಂದು 4 ಗಂಟೆ 56 ನಿಮಿಷ ಆಗೈತೆ। ಈಗ ನನ್ನ ಟ್ರೈನ್ ಐತೆ ರಾಯದುರ್ಗಕ್ಕೆ। ಬರೋ ಟೈಮಿಂಗ್ಸ್ ಇದ್ದಿದ್ದು 4 ಗಂಟೆ 15 ನಿಮಿಷ, 4 ಗಂಟೆ 55 ನಿಮಿಷ ಅಂದರೆ 43 ನಿಮಿಷ ಡಿಲೇ ಅಂತ ಬಂದೈತೆ। 2 ನಿಮಿಷ ಸ್ಟಾಪ್ ಡಿಪಾರ್ಚರ್ ಆಯಿತು ನಮ್ಮ ಟ್ರೈನ್। 4 ಗಂಟೆ 9 ನಿಮಿಷ ರಾಯದುರ್ಗದಿಂದ
ಸೊ ಈಗ ನಮ್ ಟ್ರೈನ್ ಬಂದೈತೆ ಬಳ್ಳಾರಿ ಕ್ಯಾಂಪಸ್ಗೆ ಬರೋ ಟೈಮ್ ಇದ್ದಿದ್ದು 5:48 ಆದ್ರೆ ಬಂದ್ರು 5 ಗಂಟೆ ಅಥವಾ 6:38 ಅಂದ್ರೆ 20 ನಿಮಿಷ, ಅರ್ಧ ಗಂಟೆ ಡಿಲೇ ಇಂದ ಬಂದೈತೆ. 5 ನಿಮಿಷ ಸ್ಟಾಪ್ ಆಯ್ತು. ಇದು ಬಳ್ಳಾರಿ ಕ್ಯಾಂಪಸ್. ಇದು ಬಳ್ಳಾರಿ ಜಂಕ್ಷನ್ ಹೋಗ್ತಾರ. ಬಳ್ಳಾರಿ ಜಂಕ್ಷನ್ಗೆ ಹೋದ್ರೆ ಟೈಮ್ ವೇಸ್ಟ್ ಆಯ್ತದೆ, ಮತ್ತೆ ರಿವರ್ಸ್ ತಗೋಬೇಕು ಅಂತ ಬಳ್ಳಾರಿ ಕ್ಯಾಂಪಸ್ ನಿಲ್ಸ್ಬಿಡ್ತಾರೆ ಟ್ರೈನ್. ಇಲ್ಲ ಅಂತ 5 ನಿಮಿಷ 2 ನಿಮಿಷ ತೆಗ್ದು ಗಾಡಿ. ಟ್ರಾಫಿಕ್ ಇರೋದ್ರಿಂದ ಬೇಗ ತೆಗೆದ್ಬಿಟ್ಟು ಗಾಡಿನ ಟ್ರೈನ್ 5 ನಿಮಿಷ ಟ್ರಾಫಿಕ್ 2 ನಿಮಿಷ ನಿಲ್ಸಿ. ಟ್ರೈನ್ ಕ್ಲೀನ್ನೆಸ್ ಅಂದ್ರೆ ಟ್ರೈನ್ ಕ್ಲೀನ್ ಆಗಿಲ್ಲ ಐತೆ. ನೀರಂತೂ ಬರ್ತೈತೆ, ವಾಶ್ರೂಮ್ ನೋಡೋಣ. ವಾಶ್ರೂಮ್ ಅಂತೂ ಕ್ಲೀನ್ ಇಟ್ಟಿಲ್ಲ, ನೀರಂತೂ ಬರ್ತೈತೆ.
ಇವಾಗ ನಮ್ಮ ಟ್ರೈನ್ ಐತಿ ವರಂಗಲ್ ರೈಲ್ವೆ ಸ್ಟೇಷನ್ಗೆ, ವರಂಗಲ್ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ. ಜಂಕ್ಷನ್ ಅಂತ ಯಾಕಂತಾರಪ್ಪ ಅಂದ್ರೆ ಒಂದೇನು ಹೋಗೈತೆ ಹುಬ್ಳಿ ಕಡೆಗೆ, ಇನ್ನೊಂದು ಹೋಗೈತೆ ಬಳ್ಳಾರಿ, ಇನ್ನೊಂದು ರಂಜಿತ್ಪುರ, ಡಿವೈಡ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಇಲ್ಲಿ ಬಳ್ಳಾರಿ ಏರ್ಪೋರ್ಟ್ ಅಂದ್ರೆ ವಿದ್ಯಾನಗರ ಏರ್ಪೋರ್ಟ್ ಇಲ್ಲಿಂದ ಹತ್ರ, ಏನಿಲ್ಲಿಂದ ಒಂದ್ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ದೂರ ಅಷ್ಟೇ. ಇಲ್ಲಿಗೆ 5 ನಿಮಿಷ ಸ್ಟಾಪು. ನಮ್ಮ ಟ್ರೈನ್ ಅರ್ಧ ಗಂಟೆ ಡಿಲೇ ಅಂತ ಬಂದೈತೆ. ಈಗ ಡಿಪರ್ಚರ್ ಆಯ್ತೈತೆ ವರಂಗಲ್ ರೈಲ್ವೆ ಸ್ಟೇಷನ್ ಇಂದ. ಈ ಕಡೆ ಎಲ್ಲ ಜಾಸ್ತಿ ಬೂಸ್ಟ್ ಟ್ರೈನ್ ಇಂದಲೇ ಲಾಭ ಅಲ್ಲ, ಅಷ್ಟು ಜಾಸ್ತಿ ಕಡೆ ಬೂಸ್ಟ್ ಟ್ರೈನ್. ಸೊ ಈಗ ನಮ್ಮ ಟ್ರೈನ್ ಬಂದೈತಿ ಹೊಸಪೇಟೆ ಜಂಕ್ಷನ್ಗೆ. ಇಲ್ಲಿಗೆ ಬರೋ ಟೈಮ್ ಇದು 7:30 ಇಲ್ಲಿ 10 ನಿಮಿಷ ಸ್ಟಾಪ್ ಇರ್ತದೆ. ಇಲ್ಲಿ 75% ಇಂದ 80% ಪ್ಯಾಸೆಂಜರ್ ಇಲ್ಲಿ ಇಳ್ಕೊಬಿಡ್ತಾರೆ. ಯಾಕಂದ್ರೆ ಹೊಸಪೇಟೆಯಿಂದ ಹಂಪಿ 14 ಕಿಲೋಮೀಟರ್ ಐತೆ, 14-15 ಕಿಲೋಮೀಟರ್ ಐತೆ ಹಂಪಿ. ಸೊ ಅದಕ್ಕೆ ಇಲ್ಲೇ ಇಳ್ಕೊಬಿಡ್ತಾರೆ ಜಾಸ್ತಿ ಜನ. ಸೊ ಇನ್ನ ತಿಂಡಿ ತಿನ್ನಕ್ಕೆ ಇಲ್ಲಿ ಒಂದು ಬೆಸ್ಟ್ ಆಪ್ಷನ್ ಇದು ಬಿಟ್ರೆ ಇನ್ನು ಗಿಣಿಗೆರೆ ತೋರಿಸ್ತೀನಿ ಬನ್ನಿ. ಸೊ ನಿಮ್ಗೆ ಥರ್ಡ್ AC ಕೋಚ್ ತೋರಿಸ್ತೀನಿ ಬನ್ನಿ. ಇಲ್ಲಿ ಸಿಗ್ತದೆ ಒಂದು ಚಾರ್ಜಿಂಗ್ ಸಾಕೆಟ್, ಇನ್ನೊಂದು 2 ಚಾರ್ಜಿಂಗ್ ಸಾಕೆಟ್, ಒಂದು ಬಾಟಲ್ ಹೋಲ್ಡರ್ ಮತ್ತೆ ರಗ್ ನಿಮ್ಗೆ ಸಿಗ್ತದೆ. ಈಗ ನಮ್ಮ ಟ್ರೈನು 10 ನಿಮಿಷ ಸ್ಟಾಪ್ ಇದ್ದಿದ್ದು 5 ನಿಮಿಷ ಸ್ಟಾಪ್ ಕಟ್ರು. 5 ನಿಮಿಷ ಸ್ಟಾಪ್ ಆದ್ಮೇಲೆ ನಮ್ಮ ಟ್ರೈನ್ ಡಿಪಾರ್ಚರ್ ಆಯ್ತು. ಈಗ ಹೊಸಪೇಟೆ ಜಂಕ್ಷನ್ಗೆ ನಾನು ಇದೇ ಫಸ್ಟ್ ಬಂದಿರೋದು, ಇಲ್ಲಿ ಹೊಸಪೇಟೆ ಜಂಕ್ಷನ್ಗೆ. ಇನ್ನ ತಿಂಡಿ ಇಲ್ಲಿ ಹಂಪಿ ಇಲ್ಲಿ ಹತ್ರ 14-15 ಕಿಲೋಮೀಟರ್ ಹಂಪಿ ಹೊಸಪೇಟೆಯಿಂದ. ಸೊ ಅದಕ್ಕೆ ಇಲ್ಲಿ ಜಾಸ್ತಿ ಜನ ಡಿಬೋರ್ಡ್ ಮಾಡಿದ್ದಾರೆ.
ಬಂದು ನೀವು ತಿಂಡಿ ತಿನ್ಬೇಕು ಅಂದ್ರೆ ಇಲ್ಲಿ ಇದು ಹಾಸ್ಪಿಟಲ್ ತಿನ್ಬೋದು. ಇದು ಬಿಟ್ರೆ ಇನ್ನ ಗಿಣಿಗೆರೆಯಲ್ಲಿ ನಾನು ತೋರಿಸ್ತೀನಿ. ಬಂದೈತೆ ಮುನಿರಾಬಾದ್ಗೆ. ಇಲ್ಲಿಗೆ ಬರೋ ಟೈಮ್ ಇದ್ದು 7:55 ಅದ್ರ ಬಂದದ್ದು 8:17 ಇಲ್ಲಿಂದ 1 ನಿಮಿಷ ಸ್ಟಾಪು. ಅದಕ್ಕೆ ನನಗೆ ಗೊತ್ತು 1 ನಿಮಿಷ ಕೊಡಕ್ಕಲ್ಲ. ಇಲ್ಲಿ 20-30 ಸೆಕೆಂಡ್ಗೆ ತೆಗಿಬಿಡ್ತಾರೆ ಗಾಡಿ. ಅಲ್ಲೇ ಹೋಯ್ತು 30 ಸೆಕೆಂಡ್ ಆಗಿಲ್ಲ, 10-15 ಸೆಕೆಂಡ್ ಅಷ್ಟೇ ನಿಲ್ತು. ಈಗ ನಮ್ಮ ಟೈಮ್ ಬಂದಕ್ಕೆ ಗಿಣಿಗೆರೆ ರೈಲ್ವೆ ಸ್ಟೇಷನ್ಗೆ ಇಲ್ಲಿ ಅರ್ಧ ಗಂಟೆ ಸ್ಟಾಪ್ ಐತೆ. ಯಾಕಂದ್ರೆ ಇಂಜಿನ್ ಚೇಂಜ್ ಮಾಡ್ತಾರೆ, ಹಿಂದ್ಗಡೆ ಮುಂದ್ಗಡೆ ಹಾಕ್ತಾರೆ. ಸೊ ಅರ್ಧ ಗಂಟೆ ಸ್ಟಾಪ್ ಹಾಕಿ ತಿಂಡಿ ತಿನ್ನಕ್ ಹೋಗ್ತಾ ಇದೀವಿ. ನಾನು ಬಂದ್ಮೇಲೆ ತೋರಿಸ್ತೀನಲ್ಲ. ಈಗ ನಾವು ಬಂದಿದ್ದೀವಿ ಗಿಣಿಗೆರೆ ರೈಲ್ವೆ ಸ್ಟೇಷನ್ಗೆ. ಸೊ ಈಗ ತಿಂಡಿ ತಿನ್ಬೇಕು, ತಿಂಡಿ ತಿನ್ನಕ್ ಹೋಗ್ಬೇಕು. ಗಿಣಿಗೆರೆಯಲ್ಲೆಲ್ಲ ತಿಂಡಿ ತಿನ್ಕೊಂಡು ಈಗ ನಮ್ದು ಇಂಜಿನ್ ಆ ಕಡೆ ಇತ್ತು. ಈಗ ಮತ್ತೆ ರಿವರ್ಸ್ ತಂದು ಈಗ ಈ ಕಡೆ ಹೋಗ್ಬೇಕು, ಗಂಗಾವತಿ ಕಡೆ. ಇವಾಗ ನಮ್ಮ ಟ್ರೈನ್ ಬಂದೈತೆ ಗಂಗಾವತಿಗೆ. ಸೊ ಎಲ್ಲ ಸ್ಟೇಷನ್ ಕವರ್ ಮಾಡಿಲ್ಲ. ಮತ್ತೆ ಇನ್ನೊಂದು ಟ್ರೈನ್ ಜರ್ನಿ ಐತೆ, ಸಿಂಧನೂರಿಂದ ಹುಬ್ಳಿಗೆ ಹೋಗೋದು ಟ್ರೈನ್ ಜರ್ನಿ. ಅಲ್ಲಿ ಎಲ್ಲ ಸ್ಟೇಷನ್ ಕವರ್ ಮಾಡ್ತೀನಿ. ಈಗ ಗಂಗಾವತಿ ಡಿಪಾರ್ಚರ್ ಆಯ್ತು ನಮ್ಮ ಟ್ರೈನ್. ಈಗ ನಮ್ಮ ಟ್ರೈನ್ ಬಂದೈತೆ ಕರೆಕ್ಟಾಗಿ ರೈಲ್ವೆ ಸ್ಟೇಷನ್ಗೆ. ಸೊ ನೆಕ್ಸ್ಟ್ ಸ್ಟಾಪು ಸಿಂಧನೂರು. ಇದಲ್ಲೇ ಇದೇನು ಲಾಸ್ಟ್ ಸ್ಟಾಪ್. ಸಿಗ್ನಲ್ಸ್ ಕೂಡ ಆಯಿತು, ಮನೆಗೆ ಹೋಗೋಣ.
ಶೇರಿಂಗ್ ಬಗ್ಗೆ ಮಾತಾಡನೇ ಇಲ್ಲ. ಇದ್ರದ್ದು ರೇಸ್ ಶೇರಿಂಗ್ ಬಂದು ವಿಜಯಪುರ, ಯಶವಂತಪುರ ಸಿಂಧನೂರು, ಯಶವಂತಪುರ, ಹಿಂದೂಪುರ. ಸೊ ಇವತ್ತು ಬಂದಿದ್ದೀನಿ ಸಿಂಧನೂರಿಗೆ. ನಾನು ನೆಕ್ಸ್ಟ್ ನಂದು ಸಿಂಧನೂರಿನಿಂದ ಹುಬ್ಬಳ್ಳಿಗೆ ಹೋಗೋ ಸಿಂಧನೂರು ಹುಬ್ಬಳ್ಳಿ ಪ್ಯಾಸೆಂಜರ್ ಅದರಲ್ಲಾಯಿತು, ಎಕ್ಸ್ಪ್ರೆಸ್ ಎಲ್ಲಾದ್ರಾಯಿತು ಟ್ರೈನ್ ಜರ್ನಿ ಮಾಡ್ತೀನಿ. ಅದು ನೋಡಿ ಸಬ್ಸ್ಕ್ರೈಬ್ ಮಾಡ್ತೀನಿ. ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತೀನಿ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.